ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಡಾಕ್ಟರ್ ವೇದವತಿ. ಸೊ ಇವತ್ತು ನಾನು ವಿಟಮಿನ್ ಡಿ ರೈಸ್ ಅಂದರೆ ವಿಟಮಿನ್ D3 ಕ್ಯಾಪ್ಸೂಲ್ ಬಗ್ಗೆ ಹೇಳ್ತಿದ್ದೀನಿ. ಅಂದರೆ ಬಾಡಿಗೆ ಎಷ್ಟು ಬೇಕು, ಏನು ಬೇಕು, ನಾರ್ಮಲ್ ಏನು ಅಂತ. ನಾರ್ಮಲ್ ವಿಟಮಿನ್ D3 ಲೆವೆಲ್ ಇರಬೇಕು 30 to 50 mg/dl ಅಟ್ಲೀಸ್ಟ್ ಇರಬೇಕು. ಸೊ ನಾರ್ಮಲಿ ಇದು ಕಮ್ಮಿ ಆದರೆ ಇನ್ಸಫಿಷಿಯೆಂಟ್ ಅಂತಾರೆ, ಹೆಚ್ಚಿಗಾದರೆ ಓವರ್ ಅಂತ ಹೇಳ್ಬೋದು. ಸೊ ಇದು ಸ್ಪೆಷಲಿ ಈ ಕ್ಯಾಪ್ಸೂಲು ಫ್ಯಾಟ್ ಸೊಲೆಬಲ್ ಆಗಿರುತ್ತೆ. ಆಮೇಲೆ ಇದು ಬಾಡಿಗೆ ಅಬ್ಸರ್ವ್ ಮಾಡುತ್ತೆ. ಅಂದರೆ ಈ ವಿಟಮಿನ್ D3 ಕ್ಯಾಪ್ಸೂಲು ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಅಬ್ಸರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾಡಿ ಒಳಗೆ ಏನರ ಡಿಫಿಷಿಯನ್ಸಿ ಕ್ಯಾಲ್ಶಿಯಂ ಇರಲಿ, ಫಾಸ್ಫರಸ್ ಇರಲಿ, ಸೊ ಮೇಂಟೈನ್ ಮಾಡುತ್ತೆ. ಇದರಿಂದ ಬೋನ್ಗೆ ಸ್ಟ್ರೆಂತ್ ಕೊಡುತ್ತೆ, ಸ್ಟ್ರಾಂಗ್ ಬೋನ್ಸ್ ಅಂತ ಹೇಳ್ಬೋದು. ಸೊ ಇದು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಸ್ಪೆಷಲಿ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ, ಡ್ಯೂರಿಂಗ್ ಫೀವರ್ ಆಗಲಿ ವಿಟಮಿನ್ D3 ಕ್ಯಾಪ್ಸೂಲ್ ತುಂಬ ಒಳ್ಳೆಯದು. ಸೊ ಆಮೇಲೆ ಇದು ಮಸಲ್ಸ್ ಆ್ಯಂಡ್ ನರ್ವ್ ಪ್ರಾಪರ್ ಫಂಕ್ಷನ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ವಿಟಮಿನ್ D3 ಕ್ಯಾಪ್ಸೂಲು. ಆಮೇಲೆ ಎಸ್ಪೆಷಲಿ ಇದು ಫ್ರ್ಯಾಕ್ಚರ್ ಆಗೋದ್ರಿಂದನೂ ರಿಡಕ್ಷನ್ ಮಾಡುತ್ತೆ. ರೆಗ್ಯುಲರಾಗಿ ಯಾರೇ ಆಗಲಿ ಬೋನ್ ವೀಕ್ನೆಸ್ ಇದ್ದರೆ ರೆಗ್ಯುಲರ್ ಫ್ರ್ಯಾಕ್ಚರ್ ಪದೇ ಪದೇ ಬಿದ್ದು ಫ್ರ್ಯಾಕ್ಚರ್ ಮಾಡ್ಕೋತಿರ್ತಾರಲ್ಲ, ಅವರಿಗೂ ತುಂಬ ಒಳ್ಳೆಯದು. ಅಂದರೆ ವೀಕ್ನೆಸ್ ಆಗಿರುತ್ತೆ, ಸ್ಟ್ರೆಂತ್ ರಿಡ್ಯೂಸ್ ಆಗಿರುತ್ತೆ ಬೋನಲ್ಲಿ. ಸೊ ಈ ವಿಟಮಿನ್ D3 ಇರುತ್ತಲ್ಲ, ಅದು ತುಂಬ ಹೆಲ್ಪ್ ಮಾಡುತ್ತೆ ಬಾಡಿಗೆ. ಆಮೇಲೆ ಸಮ್ಟೈಮ್ಸು ವಿಟಮಿನ್ D3 ಪೀಪಲ್ಸ್ಗೆ ವಿಟಮಿನ್ D3 ಬಾಡಿಯಲ್ಲಿ ಲೆವೆಲ್ ಕಮ್ಮಿ ಆದಾಗ ಡಿಪ್ರೆಷನ್ ಸ್ಟೇಟ್ಗೂ ಹೋಗೋಕ್ಕೂ ಇದು ಇರುತ್ತೆ, ಚಾನ್ಸಸ್ ಇರುತ್ತೆ. ಸೊ ವಿಟಮಿನ್ D3 ಅವಾಗ ಚೆಕ್ ಮಾಡಿಸ್ಕೋಬೇಕು. ಇಫ್ ಡಿಪ್ರೆಷನ್ ಫೀಲ್ ಆಗ್ತಿದ್ರೆ ನಿಮಗೆ ವಿಟಮಿನ್ D3 ಒಂದು ಟೆಸ್ಟ್ ಮಾಡಿಸ್ಕೊಂಡ್ರೆ, ಎಷ್ಟು ಲೆವೆಲ್ ಇದೆ ಅಂತ ಟೆಸ್ಟ್ ಮಾಡಿಸ್ಕೊಂಡ್ರೆ ಸೊ ನಿಮಗೆ ಗೊತ್ತಾಗುತ್ತೆ ತೊಗೋಬೇಕಾ, ಇಂಟೇಕ್ ಮಾಡಬೇಕಂತ. ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ತೊಗೋಬೋದು. ಆಮೇಲೆ ಇದು ಟೈಪ್ 2 ಡಯಾಬಿಟೀಸ್ ರಿಸ್ಕ್ನು ರಿಡ್ಯೂಸ್ ಮಾಡುತ್ತೆ. ಈಗ ಟೈಪ್ 1ಇಂದ ಟೈಪ್ 2 ಸಿವಿಯರ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಈಗ ವಿಟಮಿನ್ D3 ಕ್ಯಾಪ್ಸೂಲ್ ತೊಗೊಳೋದ್ರಿಂದ ಅದನ್ನು ಕೂಡ ರಿಡ್ಯೂಸ್ ಮಾಡುತ್ತೆ. ರಿಸ್ಕ್ ಆಫ್ ಅಟ್ಯಾಕಿಂಗ್ ಟೈಪ್ 2 ಡಯಾಬಿಟೀಸ್ ಕೂಡ ರಿಡ್ಯೂಸ್ ಮಾಡುತ್ತೆ. ಸೊ ಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ ಕೂಡ ತೊಗೋಬೋದು. ಡಾಕ್ಟರ್ ಒಂದ್ಸಲ ಪ್ರಿಸ್ಕ್ರೈಬ್ ಮಾಡಿದ್ರೆ, ಇಲ್ಲ ಡಾಕ್ಟರ್ ಕೇಳು ಕೂಡ ತೊಗೋಬೋದು. ಈ ಪ್ರೆಗ್ನೆಂಟ್ ಟೈಮಲ್ಲಿ ಕ್ಯಾಪ್ಸೂಲ್ ವಿಟಮಿನ್ D3 ತೊಗೊಳೋದ್ರಿಂದ ಬೇಬಿಗೆ ಯಾವುದೇ ಬೋನ್ ಆಗಲಿ, ಆಮೇಲೆ ತಾಯಿ ಕೂಡ ಪ್ರೀ ಟರ್ಮ್ ಲೇಬರ್ ಆಗಲಿ ಅದನ್ನು ಕೂಡ ಆ ಕಂಡೀಷನ್ ಕೂಡ ಅವಾಯ್ಡ್ ಮಾಡುತ್ತೆ. ಆಮೇಲೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಗೆಸ್ಟೇಷನ್ ಡಯಾಬಿಟೀಸ್ ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಡಯಾಬಿಟೀಸ್ ಬೇಬಿಗಾಗಲಿ ತಾಯಿಗಾಗಲಿ ಬರೋದ್ರಿಂದನೂ ರಿಡ್ಯೂಸ್ ಮಾಡುತ್ತೆ. ಇದು ಯಾವ ಥರ ತೊಗೋಬೋದು ಅಂತಂದರೆ, ಇದು ಲಿಕ್ವಿಡ್ ಫಾರ್ಮ್ನಾಗೂ ಇರುತ್ತೆ, ಕ್ಯಾಪ್ಸೂಲ್ ಫಾರ್ಮ್ನಾಗೂ ಇರುತ್ತೆ. ಲಿಕ್ವಿಡ್ ಫಾರ್ಮ್ನಾಗ ಅಂದರೆ ನಾರ್ಮಲಿ ವೀಕ್ಲಿ ಒನ್ಸ್ ಒಂದು ಪ್ಯಾಕಲ್ಲಿ 4 ಬರುತ್ತೆ, ಸ್ಮಾಲ್ ಟಾನಿಕ್ ಟೈಪು. ಅದು ಕೂಡ ವೀಕ್ಲಿ ಒನ್ಸ್ ತೊಗೋಬೋದು. ಈ ಕ್ಯಾಪ್ಸೂಲ್ ಒಂದು ಇದರಲ್ಲಿ ಇದು D-ರೈಸ್ ತೊಗೊಳ್ಳೋ ಈ ಬ್ರ್ಯಾಂಡಲ್ಲಿ ಸೊ ನಾರ್ಮಲಾಗಿ 4 ಕ್ಯಾಪ್ಸೂಲ್ ಇರುತ್ತೆ. ಸೊ ವೀಕ್ಲಿ ಒನ್ಸ್ ತೊಗೋಬೇಕು. ಇದರಲ್ಲಿ 2000 Kನೂ ಬರುತ್ತೆ, 60 Kನೂ ಬರುತ್ತೆ. 2000 K ಇತ್ತಂದರೆ ಡೈಲಿ 1 ಟ್ಯಾಬ್ಲೆಟ್ ತೊಗೋಬೋದು ನೀವು. ಬಟ್ 60 K ಇತ್ತಂದರೆ ವೀಕ್ಲಿ ಒನ್ಸ್ ತೊಗೋಬೇಕು. ಹೈ ಡೋಸ್ ಇತ್ತಂದರೆ ವೀಕ್ಲಿ ಒನ್ಸು, ನಾರ್ಮಲ್ ಡೋಸ್ ಇತ್ತಂದರೆ ಡೈಲಿ ತೊಗೋಬೋದು. ಸೊ ಇಷ್ಟಾಗಿರುತ್ತೆ D-ರೈಸ್ ಕ್ಯಾಪ್ಸೂಲ್ ಅಥವಾ ವಿಟಮಿನ್ D3 ಬಗ್ಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.